ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರಾ ಸಿಟಿ ರವಿ ಅನ್ನುವಂತ ಪ್ರಶ್ನೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇದೆ. ಈ ನುಡಿ ಜಾತ್ರೆ ಇವತ್ತಿನ ಗೋಷ್ಠಿಯಲ್ಲಿ ಸಿಟಿ ರವಿ ಅವರು ಭಾಗಿಯಾಗಬೇಕಾಗಿತ್ತು. ಸಾಹಿತ್ಯದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಸಾಹಿತ್ಯ ಗೋಷ್ಠಿಯ ವಿಷಯದಲ್ಲಿ ಇವರು ಮಾತಾಡಬೇಕಾಗಿತ್ತು. ಆ ವಿಷಯವನ್ನ ಮಂಡಿಸಬೇಕಾಗಿತ್ತು ಸಿಟಿ ರವಿ. ಹಾಗಾದ್ರೆ ನೆನ್ನೆ ಹೈಕೋರ್ಟ್ನಿಂದ ಆದೇಶ ಬಂದ ನಂತರ ಅವ್ರನ್ನ ರಿಲೀಸ್ ಮಾಡಲಾಗಿದೆ. ಆದರೆ ಇವತ್ತಿನ ಈ ಗೋಷ್ಠಿಯಲ್ಲಿ ಭಾಗಿಯಾಗ್ತಾರಾ, ಇವತ್ತಿನ ಸಮ್ಮೇಳನದಲ್ಲಿ ಇವರು ಕಾಣಿಸ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ. ಸೊ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಇವತ್ತಿನ ಸಾಹಿತ್ಯ ಸಮ್ಮೇಳನದ ವಿಶೇಷತೆ, ಅದರ ಜೊತೆಗೆ ಸಿಟಿ ರವಿ ಅವರು ಗೋಷ್ಠಿಯಲ್ಲಿ ವಿಷಯವನ್ನ ಮಂಡನೆ ಮಾಡಬೇಕಾಗಿತ್ತು. ಹಾಗಾದ್ರೆ ಅವರು ಬರ್ತಾರಾ ಇಲ್ವಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಸಕ್ಕರೆ ನಗರಿ ಮಂಡ್ಯದಲ್ಲಿ 2ನೇ ದಿನದ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಮೇಳೈಸ್ತಾ ಇರುವಂಥದ್ದು. ಒಂದು ಕಡೆ ಸಹಸ್ರಾರು ಕನ್ನಡಿಗರು ಇದೀಗ ಸಮ್ಮೇಳನ ಜಾಗಕ್ಕೆ ಬರ್ತಾ ಇದ್ದಾರೆ. ಏನು ಕನ್ನಡದ ಕಂಪು ಮೇಳೈಸುತ್ತಿದೆ ಅಂತಲೇ ಹೇಳ್ಬೋದು. ಇವತ್ತು ಪ್ರಧಾನ ವೇದಿಕೆ ಸೇರಿದಂತೆ 2 ಸಮಾನಾಂತರ ವೇದಿಕೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಅಂದರೆ ವಿಚಾರಗೋಷ್ಠಿಗಳು ಕೂಡ ನಡೀತಾ ಇರುವಂಥದ್ದು. ಸಂಜೆ ಸಮ್ಮೇಳನಾಧ್ಯಕ್ಷರ ಜೊತೆ ಸಂವಾದ ಕಾರ್ಯಕ್ರಮವೂ ಕೂಡ ಇರುವಂಥದ್ದು. ಇನ್ನು ಬರುವಂತಹ ಕನ್ನಡಾಭಿಮಾನಿಗಳಿಗೆ, ಸಾಹಿತ್ಯಾಸಕ್ತರಿಗೆ ಊಟದ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಜಿಲ್ಲಾಡಳಿತ ಕೊಟ್ಟಂತಹ ಮೆನು ಪ್ರಕಾರ ಈಗಾಗಲೇ ಊಟದ ವ್ಯವಸ್ಥೆಯನ್ನ ಬಾಣಸಿಗರು ಮಾಡ್ಕೊಳ್ತಾ ಇರುವಂಥದ್ದು. ಇದರ ಜೊತೆಗೆ ಇವತ್ತು ಪ್ರಮುಖ ಒಂದು ಗೋಷ್ಠಿ ಅಂತಂದ್ರೆ ವಿಚಾರಗೋಷ್ಠಿಯಲ್ಲಿ ಅಂದ್ರೆ ಪ್ರಧಾನ ವೇದಿಕೆಯಲ್ಲಿ ನಡೆಯುವಂತಹ ಬೆಳಿಗ್ಗೆ 11 ಗಂಟೆಯಿಂದ 12:30ವರೆಗೆ ನಡೆಯುವಂತಹ ಏನು ಸಾಹಿತ್ಯದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಸಾಹಿತ್ಯ ಎಂಬ ಒಂದು ವಿಚಾರಗೋಷ್ಠಿ ಪ್ರಮುಖವಾಗಿರುವಂಥದ್ದು. ಕಾರಣ ಅಂತಂದ್ರೆ ಆ ಒಂದು ವಿಚಾರಗೋಷ್ಠಿಯಲ್ಲಿ ಏನು ಮಾಜಿ ಸಚಿವ ಸಿಟಿ ರವಿ ಅವರು ಕೂಡ ಭಾಗವಹಿಸುವಂಥದ್ದು. ಅಂದ್ರೆ ಬಹಳಷ್ಟು ವಿವಾದದಲ್ಲಿ ಈಗ ಅವರು ಸಿಲ್ಕೊಂಡಿದ್ದಾರೆ. ಅಂದ್ರೆ ಹೈಕೋರ್ಟ್ನ ಆದೇಶದ ಮೇರೆಗೆ ಅಂದ್ರೆ ಒಂದು ಪ್ರಕರಣದಲ್ಲಿ ಈಗ ಬಿಡುಗಡೆ ಕೂಡ ಆಗಿದ್ದಾರೆ. ಆದ್ರೆ ಅವರು ಈ ಒಂದು ವಿಚಾರಗೋಷ್ಠಿಗೆ ಬರ್ತಾರಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು ವಿಚಾರಗೋಷ್ಠಿಯಲ್ಲಿ ಏನು ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ವಿಚಾರಗೋಷ್ಠಿಯಲ್ಲಿ ಅಂದ್ರೆ ಸಾಹಿತ್ಯದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಸಾಹಿತ್ಯ ಒಂದು ವಿಚಾರಗೋಷ್ಠಿಯಲ್ಲಿ ವಿಷಯ ಮಂಡನೆಯನ್ನು ಕೂಡ ಇವತ್ತು ಸಿಟಿ ರವಿ ಅವರು ಕೂಡ ಮಾಡಬೇಕಾಗಿರುವಂತದ್ದು. ಅಂದ್ರೆ ಸಾಹಿತ್ಯ ಕೇಂದ್ರಿತವಾದ ಸೈದ್ಧಾಂತಿಕ ರಾಜಕೀಯ ನಿಲುವುಗಳ ಕುರಿತು ಅವರು ವಿಷಯ ಮಂಡನೆಯನ್ನು ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ಅವರಿಗೆ 15 ನಿಮಿಷಗಳ ಕಾಲಾವಕಾಶವನ್ನು ಕೂಡ ಭಾಷಣಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ವಿಷಯ ಮಂಡನೆಗೆ. ಆ ನಿಟ್ಟಿನಲ್ಲಿ ಸಿಟಿ ರವಿ ಅವರು ಈ ಒಂದು ಎಲ್ಲ ಪ್ರಕರಣದಿಂದ ಈಗಾಗಲೇ ಬಿಡುಗಡೆ ಆಗಿದ್ದಾರೆ. ಆದರೆ ಅವರು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಳ್ತಾರೆ ಎಂಬುದು ಬಹಳಷ್ಟು ಕುತೂಹಲವೂ ಕೂಡ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ 11:30ವರೆಗೂ ಕೂಡ ಕಾದು ನೋಡಬೇಕಾಗಿದೆ. ಅಂದರೆ 11 ಗಂಟೆಗೆ ಆ ಒಂದು ಕಾರ್ಯಕ್ರಮವು ಕೂಡ ಪ್ರಾರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸ್ತಾರಾ ಅಥವಾ ಇಲ್ವಾ, ಭಾಗವಹಿಸಿದ್ರೆ ಯಾವ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿ ಭಾಷಣವನ್ನು ಮಾಡ್ತಾರೆ ಎಂಬುದನ್ನ ಬಹಳಷ್ಟು ಕುತೂಹಲದಿಂದ ಕನ್ನಡ ಅಭಿಮಾನಿಗಳು, ಬಹಳಷ್ಟು ಜನರು ಕೂಡ ಕಾದು ಕುಳಿತಿರುವಂಥದ್ದು. ಸಭಾ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.